ಮೊದಲ ಬಾರಿಗೆ ನಾನು ಮೊಹಮ್ಮದ್ ಜಾಫರ್ ಸಾದಿಕ್ ಅಣ್ಣನವರ ಸಹಾಯದಿಂದ ಬೊಲೆರೋ ಎಂಬ ಕ್ಯಾಂಪರ್ ಅಂತ ಹೇಳ್ತೀವಿ ನಾವು ನಮ್ಮ ಕೆಲಸದ ಕಾರ್ಯದಲ್ಲಿ ಅದು ಡ್ರೈವನ್ನು ಮಾಡುತ್ತಿದ್ದೇನೆ. ನನಗೆ ಇವತ್ತು ತುಂಬ ಖುಷಿಯಾಗುತ್ತಿದೆ. ಯಾಕಪ್ಪ ಅಂತಂದರೆ ಇದೇ ಥರ ನಾನು ಡ್ರೈವ್ ಮಾಡಬೇಕೆಂಬ ಆಸೆ ಇತ್ತು. ಅದರ ಪ್ರಕಾರ ಜಾಫರ್ ಅಣ್ಣನವರು ಡ್ರೈವನ್ನು ಹೇಗೆ ಮಾಡಬೇಕು, ಯಾವ ಥರ ರಿವರ್ಸ್ ತಗೋಬೇಕು, ನೀರು ಯಾವ ಥರ ಹಾಕಬೇಕು, ಕ್ಯಾಪ್ಕೊಂಡು छोड़ದಲ್ಲ ಜಾತಿ ಜೀಪ್ ಅಥವಾ ಖಾಲಿ ಸ್ಟೇರಿಂಗ್ ಬ್ಯಾಲೆನ್ಸ್ ಕೊಡೋದು ಅಷ್ಟೇ ಯಾವ ಥರ ಗೇರುಗಳನ್ನು ಹಾಕಬೇಕೆಂದು ಪಕ್ಕದಲ್ಲಿ ಕುಳಿತುಕೊಂಡು ಕಲಿಸಿದ್ದಾರೆ. ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದ ಹೇಳುತ್ತೇನೆ. ಈ ಕಚ್ಚಾ ರಸ್ತೆಯಲ್ಲಿ ಇಂತಹ ಮಳೆಯಲ್ಲಿ ಹೇಗೆ ಡ್ರೈವ್ ಮಾಡಬೇಕೆಂಬುದು ಮೊದಲೇ ಸಲ ರೋಡಲ್ಲಿ ಕಲಿತಿದ್ದಕ್ಕೆ ಉದಾಹರಣೆಗಳು ಇದ್ದಾವೆ. ಬಟ್ ನಾನು ಇಂಥ ಕಚ್ಚಾ ರಸ್ತೆಯಲ್ಲಿ ಆ ಕಡೆ ಬದಿಗೆ ಈ ಕಡೆ ಬದಿಗೆ ಸ್ವಲ್ಪ ಮೂಮೆಂಟ್ ಆದರೂ ಕೂಡ ಗಾಡಿ ಕೆಳಗಡೆ ಇಳಿಯುವ ಚಾನ್ಸಸ್ಸು ತುಂಬ ಇತ್ತು. ಅದರಲ್ಲಿ ನನಗೆ ಪಕ್ಕದಲ್ಲೇ ಕೂತ್ಕೊಂಡು ಹಾಗೆ ಡ್ರೈವ್ ಮಾಡಿ ಈ ಥರ ಟರ್ನ್ ಮಾಡಿ ಈ ಥರ ಟರ್ನ್ ಮಾಡಿ ಈ ಥರ ಬ್ರೇಕ್ ಹಾಕಿ ಈ ಥರ ಗೇರುಗಳು ಹಾಕಿ ಅಂತೇಳಿ ಕಲಿಸಿಕೊಟ್ಟಿದ್ದಾರೆ. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಪ್ಪ ಅಂತಂದರೆ ಇದು ತುಂಬ ಖುಷಿ ಕೊಡ್ತಾ ಇದೆ. ಆಮೇಲೆ ನಮ್ಮ ಕೆಲಸದಲ್ಲಿ ಸ್ವಲ್ಪ ದಾರಿ ಕೂಡ ರಫ್ ಇದೆ, ಅಷ್ಟು ಸುಲಭ ಇಲ್ಲ, ಕಡಿಮೆ ಇದೆ. ಮುಂದೆ ಗಾಡಿಗಳಿಗೆ ಬಂದರೆ ನಾವು ಮತ್ತೆ ರಿವರ್ಸ್ ತೊಗೊಂಡು ಮತ್ತೆ ವಾಪಸ್ಸು ಮುಂದುಗಡೆ ಬರುವಂತಹ ಗಾಡಿಗೆ ರೋಡ್ ಆಗಿದ್ದ ಗಾಡಿಗೆ ನಾವೇನು ಮಾಡಬೇಕಾಗುತ್ತೆ, ಜಾಗ ಕೊಡಬೇಕಾಗುತ್ತೆ. ಅದರಲ್ಲಿ ಕೂಡ ನಮಗೆ ತುಂಬ ನೋಡಿ ರಸ್ತೆ ಹೇಗೆ ಮೊದಲ ಬಾರಿಗೆ ರಸ್ತೆಯಲ್ಲಿ ಈ ಥರ ಓಡಿಸೋದು ಅಂದರೆ ಅಷ್ಟು ಸುಲಭವಲ್ಲ. ಆದರೂ ಕೂಡ ನಾನು ಗಾಡಿ ಓಡಿಸಿದ್ದೇನೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಸ್ಗೆ ಪೂರ ನೋಡಿ ಮತ್ತು ಲೈಕ್ ಧನ್ಯವಾದಗಳು ತಿಳಿಸಿ ನನ್ನ ಕಡೆಯಿಂದ ನಾನು ತಿಳಿಸಿದ್ದೇನೆ. ನೋ ಪ್ರಾಬ್ಲಮ್ಮು. ಜಪಾನು ಎನಿ ಟೈಮ್ ಇದೇ ಥರ ಹಿಂದ್ಗಡೆ ಸಪೋರ್ಟ್ ಮಾಡ್ತಾರೆ ನಮಗೆ ಅವರು. ತುಂಬ ಧನ್ಯವಾದಗಳು ಅವರಿಗೆ, ಹಾರ್ಟ್ಲಿ ಧನ್ಯವಾದಗಳು.